ನಮಸ್ಕಾರ. ಶುಭ ಸಂಜೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಸಹ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಹೇಗಿದ್ದೀರಾ? ಹೇಗಿದೆ ನಿಮ್ಮ ಸಂಜೆ? ನನ್ಗೊತ್ತು ನೀವೆಲ್ಲ ಬಹಳ ಉತ್ಸಾಹದಾಯಕವಾಗಿದ್ರ. ಯಾಕೆ ಹೇಳಿ, ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿ 80 ವರ್ಷಗಳು ಸಂದಿವೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳ ಉತ್ಸಾಹದಿಂದ, ಹೊಸ ಚೇತನದಿಂದ, ಹೊಸ ಸ್ವಾತಂತ್ರ್ಯವನ್ನ ಸಂಭ್ರಮಿಸುವಂತಹ ಕ್ಷಣದಲ್ಲಿ ಇದೀವಿ. ಹಾಗಾಗಿ ನಿಮ್ಮ ಶಾಲೆಯಲ್ಲೂ ಕೂಡ ವಿವಿಧ ಬಗೆಯಾದಂತಹ ಕಾರ್ಯಕ್ರಮ ಚಟುವಟಿಕೆಗಳೆಲ್ಲ ನೀವು ಭಾಗವಹಿಸ್ತಾ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ನನ್ನ ಶಾಲಾ ದಿನಗಳು ಕೂಡ ನೆನಪಾಗುತ್ತೆ ನಿಮ್ಮ ಹತ್ರ ಎಲ್ಲ ಮಾತಾಡ್ತಾ. ಹೀಗಿರ್ಬೇಕಾದ್ರೆ ಇವತ್ತಿನ ಸೆಷನ್ ಅನ್ನ ತಡಮಾಡಿ ಶುರು ಮಾಡೋಣ. ಇವತ್ತಿನ ಸೆಷನ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಸ್ತುವಿನ ಪ್ರಮುಖ ಸ್ಥಿತಿಗಳ ಸುತ್ತಿರುಗುತ್ತೆ. ಹೋದ್ ಸೆಷನ್ ಅಲ್ಲಿ ನಾವು ಲೈವ್ ಎಕ್ಸ್ಪೆರಿಮೆಂಟ್ ನ ನೋಡಿದ್ವಿ. ಘನ ವಸ್ತುಗಳು, ದ್ರವ ವಸ್ತುಗಳು, ಅನಿಲ ವಸ್ತುಗಳು ಇವೆಲ್ಲದಕ್ಕೂ. ಈಗ ಅದನ್ನೇ ಸಿಮ್ಯುಲೇಷನ್ ಸಹಾಯದಿಂದ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಅರ್ಥ ಮಾಡಿದ ಸೆಷನ್ ಅನ್ನ ಆರಂಭಿಸೋಣ. ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ಸೆಷನ್ ಆರಂಭದಲ್ಲಿ ನಮ್ದೊಂದು ವಾಡಿಕೆ ಇದೆ. ಏನ್ ಹೇಳಿ? ನುಡಿಮುತ್ತು ಅಥವಾ ಚಿಂತನೆಯ ಮೂಲಕ ನಮ್ಮ ಸೆಷನ್ ಅನ್ನ ಆರಂಭಿಸ್ತೀವಿ. ಆದ್ರೆ ಇವತ್ತಿನ ಸೆಷನ್ ಅಲ್ಲಿ ಇಂದಿನ ದಿನದ ವಿಶೇಷತೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ನಿಮ್ ಯಾರಿಗಾದ್ರೂ ಗೊತ್ತಿದ್ಯಾ? ಟ್ರೈ ಮಾಡಿ ಹೇಳಿ ನೋಡೋಣ. ಓಕೆ, ಸ್ವತಂತ್ರ ದಿನಾಚರಣೆಯ ಹಿಂದಿನ ದಿನ ಅಂತ ನೀವ್ ಹೇಳ್ತಾ ಇದ್ದೀರಾ. ಸೂಪರ್. ಅದನ್ ಬಿಟ್ಟು ಇನ್ನೇನ್ ಗೊತ್ತಿದೆ ನಿಮ್ಗೆ? ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದಂತ ದಿನ. ಓಕೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಭಾರತ ಪಾರ್ಟಿಷನ್ ಆಯ್ತು. ಓಕೆ, ಸುಮಾರು ಸೂತ್ರಗಳು ಬರ್ತಾ ಇದೆ. ಓಕೆ, ಇದು ಭಾರತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಿದ್ದು. ಇವತ್ತು ವಿಶ್ವ ಹಲ್ಲಿಗಳ ದಿನ. ಅರೆ, ಇಂಥ ಒಂದು ದಿನ ಕೂಡ ಇದೆಯಾ ಅಂತ ನೀವು ಚಿಂತಿಸ್ತಾ ಇರ್ಬೋದು. ಹೌದು, ಇವತ್ತು ವರ್ಲ್ಡ್ ಲಿಸರ್ಡ್ ಡೇ. ಸ್ವಲ್ಪ ಹಲ್ಲಿಗಳ ಬಗ್ಗೆ ತಿಳ್ಕೊಳ್ಳೋಣ. ಹಲ್ಲಿಗಳು ಸರೀಸೃಪ ಅಂದ್ರೆ ರೆಪ್ಟೈಲ್ ವಿಭಾಗಕ್ಕೆ ಸೇರಿದಂತಹ ಶೀತಲ ರಕ್ತದ ಪ್ರಾಣಿ. ಶೀತಲ ಅಂದ್ರೆ ಕೋಲ್ಡ್, ರಕ್ತ ಅಂದ್ರೆ ಬ್ಲಡ್, ಪ್ರಾಣಿ ಅಂದ್ರೆ ಅನಿಮಲ್. ಇಟ್ ಇಸ್ ಅ ಕೋಲ್ಡ್ ಬ್ಲಡೆಡ್ ಅನಿಮಲ್. ಹಾವು, ಈ ಮೊಸಳೆ ಇವೆಲ್ಲ ಈ ರೆಪ್ಟೈಲ್ ಅಥವಾ ಸರೀಸೃಪ ವರ್ಗಕ್ಕೆ ಸೇರಿರುವಂತದ್ದು. ಅದರಲ್ಲಿ ಹಲ್ಲಿ ಕೂಡ ಒಂದು. ಹಲ್ಲಿ ನೋಡಿದ್ರೆ ಯಾರಿಗೆಲ್ಲ ಭಯ ಆಗುತ್ತೆ? ನನ್ಗಂತೂ ತುಂಬಾ ಭಯ ಆಗುತ್ತಪ್ಪ. ಎಲ್ಲರಿಗೂ ಹಾಗೇನಾ? ಈ ಹಲ್ಲಿಗೂ ಒಂದ್ ದಿನ ಇದೆಯಾ? ಯಾಕೆ ನಾವು ಆಗಸ್ಟ್ 14 ಹಲ್ಲಿಗಳ ದಿನ ಅಂತ ಆಚರಿಸ್ತೀವಿ? ನೋಡಿ, ನಮ್ಮ ಭೂಮಿಯ ಮೇಲಿರುವಂತಹ ಸಾಕು ಮತ್ತು ಕಾಡು ಹಳ್ಳಿಗಳ ಜಾತಿಗಳನ್ನ ರಕ್ಷಿಸೋದು ಹಾಗೂ ಸರೀಸೃಪ ಅಂದ್ರೆ ರೆಪ್ಟೈಲ್ಸ್ ಬಗ್ಗೆ ಜನರಲ್ಲಿ ಮೂಢನಂಬಿಕೆ ಮತ್ತು ಭಯವನ್ನ ಹೋಗಲಾಡಿಸಿ ಜಾಗೃತಿ ಮೂಡಿಸುವಂತಹ ಸಲುವಾಗಿ ಈ ಹಲ್ಲಿಗಳ ದಿನವನ್ನ ಆಚರಿಸ್ತೀವಿ. ಇನ್ ಆರ್ಡರ್ ಟು ಸ್ಪ್ರೆಡ್ ಅವೇರ್ನೆಸ್ ಅಬೌಟ್ ರೆಪ್ಟೈಲ್ಸ್. ಈಗ ಈ ಹಲ್ಲಿಗಳು ಸರೀಸೃಪ ವಿಭಾಗಕ್ಕೆ ಸೇರಿದಂತಹ ಪ್ರಾಣಿ ಅಂತ ನಮ್ಗೆ ಗೊತ್ತಾಯ್ತು. ಅಂದ್ರೆ ಇವುಗಳಿಗೆ ನಮ್ಮಂತೆ ದೇಹದ ತಾಪಮಾನವನ್ನ ಸ್ವತಃ ಕಂಟ್ರೋಲ್ ಮಾಡ್ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಇವು ಬಿಸಿಲಿನಲ್ಲಿ ಕುತ್ಕೊಂಡು ತಮ್ಮ ದೇಹ ತಾಪಮಾನವನ್ನ ತಾವೇ ಈ ಒಂದು ಬಿಸಿಲಿನಲ್ಲಿ ಕಾಯಿಸ್ಕೊಳ್ಬೇಕಾಗತ್ತೆ. ಈ ಹಲ್ಲಿಗಿರೋ ಇನ್ನೊಂದು ವಿಶೇಷತೆ ಅಂದ್ರೆ ಆಟೋಟೋಮಿ. ಆಟೋಟೋಮಿ ಅಂತ ಹೇಳಿದ್ರೆ ಏನು? ಶತ್ರು ಬಂದಾಗ ಬಾಲವನ್ನ ಕತ್ತರಿಸಿಕೊಳ್ಳುವಂತಹ ತಂತ್ರ. ನೀವ್ ನೋಡಿರ್ಬಹುದು ಈ ರೀತಿಯಾಗಿ. ಏನಾಗುತ್ತೆ, ಹಲ್ಲಿಗೆ ಯಾವ್ದಾದ್ರು ಅಪಾಯ ಎದುರಾದಾಗ ಅಥವಾ ಶತ್ರು ಅದರ ಬಾಲವನ್ನ ಹಿಡಿದು ಎಳೆದಾಗ ಅದು ತನ್ನ ಬಾಲವನ್ನ ಸ್ವತಃ ದೇಹದಿಂದ ಕತ್ತರಿಸಿಕೊಂಡು ಓಡಿ ಹೋಗುತ್ತೆ. ಆ ಕತ್ತರಿಸಿ ಬಿದ್ದಂತಹ ಬಾಲ ಇದೆಯಲ್ಲ, ಅದು ಸ್ವಲ್ಪ ಸಮಯದ ಕಾಲ ಕುಣಿತಾ ಇರುತ್ತೆ. ಆಗ ಶತ್ರುವಿನ ಗಮನ ಏನಾಗುತ್ತೆ? ಬಾಲದ ಕಡೆ ಹೋಗುತ್ತೆ. ಅದಾದ ನಂತರ ಕೆಲವು ದಿನಗಳಲ್ಲಿ ಹಲ್ಲಿಗೆ ಹೊಸ ಬಾಲ ಬೆಳೆಯುತ್ತೆ. ನಮ್ಗೆಲ್ಲ ಹೇಗೆ ಉಗುರು ಬೆಳೆಯುತ್ತೋ, ಕೂದಲು ಬೆಳೆಯುತ್ತೋ, ಅದೇ ತರ ಹಲ್ಲಿಗೆ ಹೊಸ ಬಾಲ ಬೆಳೆಯುತ್ತೆ. ಇಸ್ಂಟ್ ಫನ್ನಿ? ಹೌದಲ್ಲ? ನೆಕ್ಸ್ಟ್, ಗೋಡೆ ಮೇಲೆ ಜಾರದೆ ಓಡೋದು ಹೇಗೆ? ಯಾರಾದ್ರೂ ಈ ಗೋಡೆ ಮೇಲೆ ಡ್ಯಾನ್ಸ್ ಮಾಡೋಂತ ನೋಡಿದ್ದೀರಾ? ಅಥವಾ ತುಂಬಾ ಸ್ಲಿಪ್ಪಿ ಆಗಿರುವಂತಹ ಜಾಗದಲ್ಲಿ ಫಾಸ್ಟ್ ಆಗಿ ಓಡೋರ್ನ ನೋಡ್ತೀರಾ? ಅದನ್ನ ಒಂದು ಟ್ಯಾಲೆಂಟ್ ಅಂತ ಎಲ್ಲಾರು ನಿದ್ದೆಗಾಗಿ ನೋಡ್ತಾ ಇರ್ತೀವಿ. ಆದ್ರೆ ನೆನ್ಪಿರ್ಲಿ ಮಕ್ಳೇ, ನಮ್ಮ ಮನೇಲಿರುವಂತಹ ಹಲ್ಲಿಗಳ ಕಾಲಿನ ಅಡಿಯಲ್ಲಿ ಸಿಟೆ ಅನ್ನುವಂತಹ ಲಕ್ಷಾಂತರ ನೂಲಿನಂತಹ ಸೂಕ್ಷ್ಮ ಕೂದಲುಗಳಿರುತ್ತೆ. ಇದು ಗೋಡೆ ನಡುವೆ ಬಲವಾದ ಆಕರ್ಷಣೆಯನ್ನ ಉಂಟು ಮಾಡಿ
ನಯವಾದ ಗಾಜಾಗಿರ್ಲಿ ಅಥವಾ ಚಾವಣಿ ಅಂದ್ರೆ ರೂಫ್ ಆಗಿರ್ಲಿ, ಅದ್ರ ಮೇಲೆ ಹಲ್ಲಿಗಳು ಹೋಗ್ತಿರೋಂತಹ ರೀತಿಲಿ ನೆಗಿಲಿಕ್ಕೆ ಸಹಾಯ ಮಾಡುತ್ತೆ. ಓಕೆ, ಏನಂತೀವಿ ಅದಕ್ಕೆ? ಸಿಟೆ ಅಂತ ಕರಿತೀವಿ. ಮೇಡಮ್ ಅದನ್ನ ಸ್ವಲ್ಪ ಬರ್ದು ತೋರಿಸ್ತೀರಾ? ಖಂಡಿತ. ಸಿತೆ, ಅದು ನೂಲಿನಂತಹ ಕೂದು ಸಿತೆ ಅಂತ ಹೇಳುತ್ತೆ. ತುಂಬಾ ಸಾಫ್ಟ್ ಆಗಿ ಇರುತ್ತೆ. ಇಂಗ್ಲಿಷ್ ನಲ್ಲಿ ಈ ರೀತಿ ಬರಿತೀವಿ. ಇದ್ಯಾಕೆ ಸೇಟೆ ಆಗ್ಬಾರ್ದು? ಪ್ರಶ್ನೆ ಮೂಡಿತಾ? ಅದನ್ನ ಇಂಗ್ಲಿಷ್ ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇದನ್ನ ಸೀಟೆ ಅಂತ ಕರಿತೀವಿ. ಓಕೆ, ಕೀಟನಾಶಕಗಳು, ಎಕೋಸಿಸ್ಟಮ್ ಹೆಲ್ಪರ್ಸ್. ನೋಡಿ, ಈ ಸುಂದರವಾದಂತಹ ಪ್ರಕೃತಿಯಲ್ಲಿ ಆ ಭಗವಂತನ ಸೃಷ್ಟಿ ಎಷ್ಟು ಸುಂದರವಾಗಿದೆ ಅಂದ್ರೆ, ನಮ್ಮ ಮನೆಯಲ್ಲಿ ಹಲ್ಲಿಗಳಿದ್ರೆ ಸೊಳ್ಳೆ, ನೊಣ, ಕರಗೊಬ್ಬರ, ಇಂಥ ಹುಳುಗಳು ಬರ್ದಿರೋ ಹಾಗೆ, ಮತ್ತೆ ಹಾನಿಕಾರಕ ಕೀಟಗಳು ಇಲ್ದಿರೋ ಹಾಗೆ ಅದು ಅದನ್ನ ತಿಂದು ಅದನ್ನ ನಿಯಂತ್ರಣದಲ್ಲಿ ಇಡುತ್ತೆ. ಇದು ನೈಸರ್ಗಿಕವಾಗಿ ಮನೆ ಹಾಗೂ ರೈತರ ಹೊಲಗಳನ್ನ ಕೀಟ ಮುಕ್ತವಾಗಿ ಇಡುತ್ತೆ. ಆದ್ರಿಂದ ಈ ಒಂದು ಹಲ್ಲಿಗಳು ಅಂದ್ರೆ ಲಿಸರ್ಡ್ಸ್ ಗಳು ಎಕೋಸಿಸ್ಟಮ್ ಹೆಲ್ಪ್ ಅಂತಾನೆ ಕರೆಯುತ್ತೆ. ಈ ಲಿಸರ್ಡ್ಸ್ ಗಳಲ್ಲಿ ಹಲವಾರು ತರ ಇದೆ. ಕಿಮಿಲಿಯನ್ ಕೇಳಿದಿರಾ? ಊಸರವಳ್ಳಿ, ಊಸರವಳ್ಳಿ, ಹುಡ, ಇವೆಲ್ಲವೂ ಕೂಡ ಈ ಹಲ್ಲಿಯ ಜಾತಿಗೆ ಸೇರಿದಂತಹ ಮೃಗಗಳು. ತಿಳಿತಾ? ಇದು ಇವತ್ತಿನ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಗಿತ್ತು ಹಲ್ಲಿಗಳ ಕುರಿತಾಗಿ. ಈಗ ಬ್ಯಾಕ್ ಟು ಆರ್ ಸೆಷನ್. ವಸ್ತುವಿನ ಪ್ರಮುಖ ಸ್ಥಿತಿಗಳ ಕುರಿತು ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಸ್ತುವಿನ ಪ್ರಮುಖ ಸ್ಥಿತಿಗಳು ಯಾವ್ದ್ಯಾವ್ದು? ಘನ, ದ್ರವ, ಅನಿಲ. ಸಾಲಿಡ್, ಲಿಕ್ವಿಡ್, ಗ್ಯಾಸಿಯಸ್ ಸ್ಟೇಟ್. ಇವುಗಳ ಬಗ್ಗೆ ಮತ್ತಷ್ಟು ಸ್ಥೂಲವಾಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸ್ಕ್ರೀನ್ ಕಾಣಿಸ್ತಾ ಇದೆಯಾ ಮಕ್ಳೇ ನಿಮ್ಮೆಲ್ಲರಿಗೂ? ಸ್ಟೇಟ್ಸ್ ಆಫ್ ಮ್ಯಾಟರ್ ನೋಡಿ. ಈಗ ಇಲ್ಲಿ ನಿಯಾನ್, ಈ ನೀಲಿ ಬಣ್ಣದ್ದು, ಆರ್ಗನ್, ಈ ಒಂದು ತಿಳಿ ಗುಲಾಬಿ ಬಣ್ಣದ್ದು, ಆಕ್ಸಿಜನ್ ಕೆಂಪು ಬಣ್ಣದ್ದು, ವಾಟರ್, ವಾಟರ್ ಅಲ್ಲಿ ನೀವು ಈ ರೀತಿಯ ಕಾಣಬಹುದು. ಅಂದ್ರೆ ಒಂದು ಆಕ್ಸಿಜನ್ ಆಮ್ಲ, ಎರಡು ಹೈಡ್ರೋಜನ್ ಆಮ್ಲವನ್ನ ಕಾಣಬಹುದು. ವಾಟರ್ ನ ಕೆಮಿಕಲ್ ಫಾರ್ಮುಲಾ ಏನಿರುತ್ತೆ ಹೇಳಿ? H2O. ಹೆಚ್ ಅಂದ್ರೆ ಹೈಡ್ರೋಜನ್, ಓ ಅಂದ್ರೆ ಆಕ್ಸಿಜನ್. ಹೈಡ್ರೋಜನಿನ ಎರಡು ಆಟಮ್, ಆಕ್ಸಿಜನಿನ ಒಂದು ಆಟಮ್, H2O ಅಂದ್ರೆ ನೀರು ಆಗ್ಲಿಕ್ಕೆ ಸಾಧ್ಯ. ಈ ಒಂದು ಸಿಮ್ಯುಲೇಷನ್ ಅಲ್ಲೂ ನೀವು ಇದನ್ನೇ ಕಾಣಬಹುದು. ಹೈಡ್ರೋಜನ್ ಬಿಳಿ ಬಣ್ಣದಿದೆಯಲ್ಲ, ಅದು ಹೈಡ್ರೋಜನ್ ಎರಡು ಆಟಮ್, ಆಕ್ಸಿಜನ್ ಆಮ್ಲಜನಕದ ಒಂದು ಆಟಮ್ ಇರುತ್ತೆ. ನೀವು ಇದ್ರಲ್ಲಿ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ನಾವು ಒಂದೊಂದನ್ನೇ ಸೆಲೆಕ್ಟ್ ಮಾಡ್ತಾ ಹೋಗೋಣ. ಮೊದಲನೇದು ನಿಯಾನ್. ನಿಯಾನ್ ನಿಯಾನ್ ಬಂದು ಯಾವ ಸ್ಥಿತಿಯಲ್ಲಿದೆ? ಘನ ಸ್ಥಿತಿಯಲ್ಲಿದೆ. ಅದನ್ನೇ ನಾನು ದ್ರವ ಸ್ಥಿತಿಗೆ ತಂದಾಗ ಸ್ವಲ್ಪ ಸಡಿಲವಾಗಿ ಚಲಿಸ್ತಾ ಇದೆ. ಇಟ್ ಇಸ್ ಫ್ರೀಲಿ ಮೂವಿಂಗ್ ಅಲ್ವಾ, ತಕ್ಕ ಮಟ್ಟಿಗೆ. ಗ್ಯಾಸ್ ಸ್ಥಿತಿಗೆ ತಂದಾಗ ಎಲ್ಲಾ ಕಡೆ ಆರಾಮಾಗಿ ಓಡಾಡ್ಕೊಂಡಿದೆ ಚೆಂಡುಗಳ ತರ, ಹೌದಾ? ಈಗ ಆರ್ಗನ್, ಇದು ನೋಡೋಣ. ಇದು ನೋಡಿ, ಘನ ಸ್ಥಿತಿಲಿ ಇದ್ದಾಗ ಒಂದಕ್ಕೊಂದು ಈ ರೀತಿ ಕಂಬೈಂಡ್ ಆಗಿದೆ. ದ್ರವ ಸ್ಥಿತಿಲಿ ಸ್ವಲ್ಪ ಸಡಿಲವಾಗಿ ಓಡಾಡ್ಕೊಂಡಿದೆ, ಒಂದ್ ಜಾಗದಲ್ಲಿ ಓಡಾಡ್ತಿದೆ. ಅನಿಲ ಸ್ಥಿತಿಲಿ ಇದು ಕೂಡ ಆಟ ಆಡ್ತಾ ಇದೆ, ಹೌದಾ? ಆಕ್ಸಿಜನ್, ಗಾಳಿ, ಗಾಳಿನ ಘನ ಸ್ಥಿತಿಲಿ ಇದ್ದಾಗ ಈ ರೀತಿ ಇರುತ್ತೆ, ಒಂದ್ ಕಡೆ ಕಂಪ್ರೆಸ್ಡ್ ಆಗಿ ಇರುತ್ತೆ.
ಈ ಹಾಸ್ಪಿಟ್ಲ್ಗಳಲ್ಲೆಲ್ಲ ನಮ್ಗೆ ಗಾಳಿಯ ಕೊರತೆ ಉಂಟಾದಾಗ ವೆಂಟಿಲೇಟರ್ ಅಲ್ಲಿ ಗಾಳಿಯನ್ನ ಒಂದ್ ಕಡೆ ಕಂಪ್ರೆಸ್ ಮಾಡಿ ಇಟ್ಟಿರ್ತಾರೆ. ಅದನ್ನ ಈ ರೀತಿಯಾಗಿರುತ್ತೆ, ಲಿಕ್ವಿಡ್ ಸ್ಟೇಟ್ ಅಲ್ಲಿ ಈ ರೀತಿಯಾಗಿರುತ್ತೆ. ಗ್ಯಾಸ್ ಅಲ್ಲಿ ಇದು ಕೂಡ ಹಾರಾಡ್ಕೊಂಡಿರುತ್ತೆ. ನೀರು ನೀರು ಘನ ಸ್ಥಿತಿಲಿ ಅಂದ್ರೆ ಏನ್ ಮಕ್ಳೇ? ವೆರಿ ಗುಡ್, ಕ್ಲಾಪ್ ಮಾಡಿ. ಐಸ್ ಕ್ಯೂಬ್ ರೀತಿಲಿ ಇರುತ್ತೆ, ಮಂಜುಗಡ್ಡೆಯ ರೂಪದಲ್ಲಿ ಇರುತ್ತೆ. ದ್ರವ ಸ್ಥಿತಿಯಲ್ಲಿ ಮಾಮೂಲಿ ನೀರ್ ಮೇಡಮ್, ನಾವು ಕುಡಿಯಕ್ ಬಳಸ್ತೀವಲ್ಲ ಆ ರೀತಿಯಾಗಿರುತ್ತೆ. ದ್ರವ ಸ್ಥಿತಿಯಲ್ಲಿ ಆವಿ, ಸ್ಟೀಮ್ ಮೂಲಕ ಈ ರೀತಿಯಾಗಿ ಅದು ಇರುತ್ತೆ. ಓಕೆ, ಇವೆಲ್ಲವನ್ನ ನೋಡಿದ್ವಾ? ಓಕೆ, ಇದನ್ನ ಈಗ ಏನು ಒಂದೊಂದು ಏನನ್ನ ನಮ್ಗೆ ತಿಳಿಸುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಇಲ್ಲ ಮೇಡಮ್, ನಾನು ಶೇರ್ ಮಾಡಿದ್ದಿಲ್ಲ ಇನ್ನು. ಈಗ ಕಾಣಿಸ್ತಾ ಇದೆಯಾ? ಓಕೆ, ಈಗ ಈ ಸಾಲಿಡ್ ಸ್ಟೇಟ್ ಒಂದು ಇಟ್ಟಿಗೆಯನ್ನ ನಾವಿಲ್ಲಿ ಕಾಣಬಹುದು. ಏನ್ ಹೇಳುತ್ತೆ ಘನಸ್ಥಿತಿ? ಘನಸ್ಥಿತಿಲಿ ಏನಾಗುತ್ತೆ, ನಿರ್ದಿಷ್ಟವಾದಂತಹ ಒಂದು ಆಕಾರವನ್ನ ನಾವು ಕಾಣಬಹುದು. ಘನಸ್ಥಿತಿಯಲ್ಲಿ ಇನ್ ದ ಸ್ಟೇಟ್ ಆಫ್ ಸಾಲಿಡ್ ವಿ ಹ್ಯಾವ್ ಅ ಸ್ಪೆಸಿಫಿಕ್ ಶೇಪ್. ನಾನು ಲಾಸ್ಟ್ ಕ್ಲಾಸ್ ನಲ್ಲಿ ನಿಮ್ಗೊಂದು ಬಾಕ್ಸ್ ತೋರಿಸಿದ್ದೆ, ಪೆನ್ಸಿಲ್ ತೋರಿಸಿದ್ದೆ. ಇವೆಲ್ಲ ನೈಜವಾಗಿ ನಮ್ಗೆ ನಮ್ಮ ಸುತ್ತಮುತ್ತ ಕಾಣುವಂತಹ ಅಂಶಗಳು ಅಥವಾ ವಸ್ತುಗಳು. ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಗೊತ್ತಾಗುತ್ತೆ? ಈ ಎಲ್ಲಾ ಸ್ಥಿತಿಗಳು ಕೂಡ ತನ್ನದೇ ಆದಂತಹ ಒಂದಿಷ್ಟು ಶೇಪ್ ಗಳನ್ನ ಹೊಂದಿರುತ್ತೆ, ತನ್ನದೇ ಆದಂತಹ ಒಂದಿಷ್ಟು ಸೈಜ್ ಗಳನ್ನ ಹೊಂದಿರುತ್ತೆ. ಹೌದಾ? ಹಾಗೇನೆ ಘನ ಸ್ಥಿತಿಯಲ್ಲೂ ಕೂಡ ಅದಕ್ಕೆ ತನ್ನದೇ ಆದಂತಹ ಒಂದು ಗಾತ್ರ ಅಂದ್ರೆ ವಾಲ್ಯೂಮ್ ಅನ್ನೋದು ಇರುತ್ತೆ. ಹಾಗೆ ಆಕಾರ, ಶೇಪ್ ಕೂಡ ನಾವು ಕಾಣಬಹುದು. ಇಲ್ಲಿ ಇಷ್ಟು ಸೆಂಟಿಮೀಟರ್, ಇಷ್ಟು ಅಳತೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ನೀವು ಇವುಗಳನ್ನ ಎಲ್ಲೇ ಇಟ್ರು ಅವುಗಳ ಆಕಾರ ಬದಲಾಗೋದಿಲ್ಲ. ಏನಿದು? ಪೆಬಲ್ಸ್, ವೆರಿ ಗುಡ್, ಕಲ್ಲುಗಳು. ಈ ಕಲ್ಲುಗಳನ್ನ ನೀವೆಲ್ಲೇ ಇಟ್ರು ಅದ್ರ ಆಕಾರ ಬದಲಾಗಲ್ಲ, ರೈಟ್? ಆ ಶೇಪ್ ಹಾಗೆ ಇರುತ್ತೆ, ಅದನ್ನ ಮುರಿಲಿಕ್ಕೂ ಆಗಲ್ಲ ನಮ್ಗೆ. ಅತ್ತಿತ್ತ ಚಲಿಸಲು ಜಾಗ ಇರೋದಿಲ್ಲ. ಈಗ ತಾನೇ ಸಿಮ್ಯುಲೇಷನ್ ಅಲ್ಲಿ ನೋಡ್ರಿ, ಇದು ಅಲ್ಲಿ ಇಲ್ಲಿ ಚಲಿಸ್ಲಿಕ್ಕೆ, ಮೂವ್ಮೆಂಟ್ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಸಾಲಿಡ್ ಸ್ಟೇಟ್ ಅಲ್ಲಿ ನೋಡಿ, ಗಟ್ಟಿಯಾಗಿ ಒಂದ್ ಕಡೆ ಬಾಂಡ್ ಆಗಿ ಇರುತ್ತೆ. ಹೌದಾ? ಆದ್ರಿಂದ ಇದು ಅಲ್ಲಿ ಇಲ್ಲಿ ಮೂವ್ ಆಗ್ಲಿಕ್ಕೂ ಸಾಧ್ಯ ಆಗೋದಿಲ್ಲ. ಈ ಒಂದು ಘನ ವಸ್ತುಗಳಿಗೆ ಇರುವಂತಹ ಉದಾಹರಣೆಗಳು ಕಲ್ಲು, ಪುಸ್ತಕ, ಪೆನ್ಸಿಲ್, ಮರದ ಮೇಜು, ಐಸ್ ಗಡ್ಡೆ ಅಂದ್ರೆ ಐಸ್ ಕ್ಯೂಬ್ ಇತ್ಯಾದಿ. ಇದೆಲ್ಲ ಘನ ವಸ್ತುಗಳಿಗೆ ನಮ್ಗೆ ಇರುವಂತಹ ಎಕ್ಸಾಂಪಲ್ಸ್. ಈಗ ಒಂದು ಪೆನ್ಸಿಲ್ ಅನ್ನ ಜೇಬ್ನಲ್ಲಿಟ್ರು, ಕೈಯಲ್ಲಿ ಹಿಡಿದ್ರು, ಅದರ ಆಕಾರ ಬದಲಾಗುತ್ತಾ? ಇಲ್ಲ ಅಲ್ವಾ? ಅದಕ್ಕೆ ಅದನ್ನ ನಾವು ಘನವಸ್ತು ಅಂತ ನಾವು ಕರಿತೀವಿ. ಏನಂತ ಕರಿತೀವಿ? ನಾವು ಘನವಸ್ತು ಅಂತ ಕರಿತೀವಿ. ಬಿಕಾಸ್ ದ ಶೇಪ್ ಡಸ್ ನಾಟ್ ಗೆಟ್ ಚೇಂಜ್ ಅಲ್ವಾ? ಆ ಕಾರಣಕ್ಕೋಸ್ಕರ. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳೇ? ನೆಕ್ಸ್ಟ್, ದ್ರವ ಸ್ಥಿತಿ. ದ್ರವ ಸ್ಥಿತಿಯಲ್ಲಿ ಏನಾಗುತ್ತೆ? ದ್ರವ ವಸ್ತುಗಳಿಗೆ ಯಾವುದೇ ನಿರ್ದಿಷ್ಟ ಆಕಾರ ಇರಲ್ಲ. ಓಕೆ, ಶೇಪ್ ಅನ್ನೋದಿರಲ್ಲ. ಈ ಕಂಟೈನರ್ ಇದ್ರಲ್ಲಿದ್ರೆ ಈ ಶೇಪ್, ಒಂದು ರೌಂಡ್ ಆಗಿರುವಂತಹ ಬೌಲ್ ಅಲ್ಲಿ ಇದ್ರೆ ಆ ಶೇಪ್, ತಟ್ಟೆಲಿದ್ರೆ ಆ ಶೇಪ್, ಐಸ್ ಟ್ರೀ ಅಲ್ಲಿ ಇದ್ರೆ ಆ ಶೇಪ್. ಸೊ ಪ್ರತಿಯೊಂದರಲ್ಲೂ ಅದರ ಒಂದು ಶೇಪ್, ರೀತಿ ಬದಲಾಗ್ತಾ, ಆಕಾರ ಬದಲಾಗ್ತಾ ಹೋಗುತ್ತೆ. ಆದ್ರೆ ನಿರ್ದಿಷ್ಟ ಗಾತ್ರ ಇರುತ್ತೆ, ಶೇಪ್ ಇರಲ್ಲ, ಬಟ್ ಗಾತ್ರ ಇರುತ್ತೆ. ಹೇಳ್ತೀವಲ್ಲ, 1 ಲೀಟರ್ ಹಾಲು, ಅರ್ಧ ಲೀಟರ್ ಮೊಸರು, 5 ಲೀಟರ್ ಎಣ್ಣೆ. ಸೊ ಅದಕ್ಕೆ ಏನಿರುತ್ತೆ? ಗಾತ್ರ, ವಾಲ್ಯೂಮ್ ಅನ್ನೋದು ಇರುತ್ತೆ. ನೆಕ್ಸ್ಟ್, ಇವುಗಳನ್ನ ಯಾವ ಪಾತ್ರೆಗೆ ಹಾಕ್ತಿವೋ ಆ ಪಾತ್ರೆಯ ಆಕಾರವನ್ನ ಪಡ್ಕೊಳ್ಳುತ್ತೆ. ನಾವು ಲೈವ್ ಎಕ್ಸಾಂಪಲ್ ಅಲ್ಲೇ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ. ಇದಕ್ಕೆ ಯಾವ ಪಾತ್ರೆ ಒಳಗೆ ನಾವು ಹಾಕ್ತಿವೋ ಆ ಪಾತ್ರೆಯ ಆಕಾರವನ್ನ ಇದು ಪಡ್ಕೊಳ್ತಾ ಹೋಗುತ್ತೆ. ಗ್ಲಾಸ್ ಒಳಗೆ ಹಾಕಿದ ತಕ್ಷಣ ಗ್ಲಾಸ್ನ ಆಕಾರ, ತಟ್ಟೆ ಒಳಗೆ ಹಾಕಿದ ತಕ್ಷಣ ತಟ್ಟೆ ಆಕಾರ, ಆ ರೀತಿ ಅದು ಪಡ್ಕೊಳ್ತಾ ಹೋಗುತ್ತೆ. ಮತ್ತೆ ಸುಲಭವಾಗಿ ಹರಿಯುತ್ತೆ. ನೀವು ಇದೇ ಎಕ್ಸಾಂಪಲ್ ಅಲ್ಲಿ ನೋಡಬಹುದು. ಇದನ್ನ ನಾನು ಲಿಕ್ವಿಡ್ ಅಲ್ಲಿ ಹಾಕಿದಾಗ ನೋಡ್ಬಹುದು, ಅದು ಸುಲಭವಾಗಿ ಹರಿತಾ ಇದೆ. ಒಂದು ಶೇಪ್ ಅನ್ನೋದಿಲ್ಲ, ಆಕಾರ ಇಲ್ಲ, ಬಟ್ ವಾಲ್ಯೂಮ್ ಅನ್ನೋದಿರುತ್ತೆ. ಸುಲಭವಾಗಿ ಹರಿಯೋದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ ಅಲ್ವಾ?
ಅದಕ್ಕೆ ನಾವು ನೀರನ್ನ ಬೋರ್ಡ್ ಮೇಲೆ ಹಾಕಿದಾಗ್ಲೂ ಕೂಡ ಅದು ಹರಿದು ಹೋಗ್ತಾ ಇದ್ದನ್ನ ನಾವು ಗಮನಿಸಬಹುದು. ಕಣಗಳು ಅತ್ತಿತ್ತ ಸುಲಭವಾಗಿ ಚಲಿಸಬಲ್ಲವು. ಈ ಕಣಗಳು ಅತ್ತಿತ್ತ ತುಂಬಾ ಸುಲಭವಾಗಿ ನೀಟಾಗಿ ಚಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ಕೂಡ ನಾವು ಈ ಒಂದು ಸಿಮ್ಯುಲೇಷನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಬಂದ್ವಿ, ಎಷ್ಟು ನೀಟಾಗಿ ಅಲ್ಲಿಂದ ಇಲ್ಲಿ ಚಲಿಸ್ಲಿಕ್ಕೆ ಆಗ್ತಾ ಇದೆ ಅಲ್ವಾ. ಈಗ ಸಾಲಿಡ್ ನ ಗಟ್ಟಿಯಾಗಿ ಒಂದ್ ಕಡೆ ಕೂತಿರುತ್ತೆ, ಆದ್ರೆ ಲಿಕ್ವಿಡ್ ಹಾಗಲ್ಲ, ಅದು ಅಲ್ಲಿಂದ ಅತ್ತ ಇಂದ ಇತ್ತ ಚಲಿಸ್ಲಿಕ್ಕೆ ಸಾಧ್ಯವಾಗುವಂಥದ್ದು. ನೀರು, ಹಾಲು, ಜ್ಯೂಸ್, ಕೊಬ್ಬರಿ ಎಣ್ಣೆ ಇವೆಲ್ಲವೂ ಕೂಡ ದ್ರವ ವಸ್ತುಗಳಿಗೆ ಇರುವಂತಹ ಉದಾಹರಣೆಗಳು, ಲಿಕ್ವಿಡ್ಗೆ ಇರುವಂತಹ ಉದಾಹರಣೆಗಳು. ಒಂದ್ ಲೋಟ ನೀರನ್ನ ತಟ್ಟೆಗೆ ಸುರಿದ್ರೆ ಏನಾಗುತ್ತೆ? ನೀರು ತಟ್ಟೆಯ ಆಕಾರ ಪಡೆಯುತ್ತೆ ಮತ್ತೆ ಹರಿದು ಹೋಗುತ್ತೆ. ಇದನ್ನ ನಾವ್ ಲೈವ್ ಆಗಿ ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಿ ಅಲ್ಲ, ನೀವೆಲ್ಲರೂ ರಿಲೇಟ್ ಮಾಡ್ಕೊಬಹುದಾ? ಅರ್ಥ ಆಗ್ತಿದೆ ಅಲ್ಲ ಮಕ್ಳೇ ನಿಮ್ಗೆ? ಓಕೆ. ನೆಕ್ಸ್ಟ್ ಅನಿಲ ಸ್ಥಿತಿ. ಅನಿಲ ಸ್ಥಿತಿಯ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸ್ ನಲ್ಲಿ ನಾನ್ ನಿಮ್ಗೊಂದು ಟೆಸ್ಟ್ ಕೊಡ್ತೀನಿ. ಟೆಸ್ಟ್ ಅಂದ ತಕ್ಷಣ ಗಾಬರಿ ಆಗ್ಬೇಡಿ. ಇದು ಬಹಳ ಸುಲಭವಾದಂತಹ ಸರಳವಾದಂತಹ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಸ್ಟ್ ಆಗಿರುತ್ತೆ. ಓಕೆ, ಇದುವರೆಗೂ ನಾವು ನಿಮ್ಗೆ ಏನೇನ್ ಪಾಠ ಮಾಡಿದ್ವಿ, ಏನೇನ್ ವಿಷಯಗಳನ್ನ ಹೇಳ್ಕೊಟ್ಟಿದ್ವಿ, ಅದಕ್ಕೆ ಸಂಬಂಧಪಟ್ಟಂತಹ ಬಹಳ ಸರಳವಾದಂತಹ ಟೆಸ್ಟ್ ಆಗಿರುತ್ತೆ. ಸೊ ನೋಡೋಣ ನಮ್ಮ ಮಕ್ಕಳು ಟೆಸ್ಟ್ಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ದಾರೆ, ಎಷ್ಟು ಚೆನ್ನಾಗಿ ಆನ್ಸರ್ ಮಾಡ್ತಾರೆ ಅಂತ. ಈ ಟೆಸ್ಟ್ ಆದ ಮೇಲೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ, ಸಮಯ ಇದ್ರೆ ಈ ಕ್ಲಾಸ್ ನಲ್ಲಿ, ಇಲ್ಲಾಂದ್ರೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾವು ಈ ಒಂದು ವಸ್ತುಗಳ ಪ್ರಮುಖ ಸ್ಥಿತಿಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಿದ್ರೆ ತಡ ಮಾಡದೆ ನಮ್ಮ ಟೆಸ್ಟ್ ಅನ್ನ ಆರಂಭಿಸೋಣ. ನಮ್ಮ ಕ್ವೆಶ್ಚನ್ ಪೇಪರ್ ಹೀಗಿದೆ. ಓಕೆ, ನೋಡಿ, ಫಸ್ಟ್ ಕ್ವೆಶ್ಚನ್. You have an important exam tomorrow, but this evening your favorite movie or cricket match is airing on TV. What decision will you make? ಯಾವಾಗ್ಲೂ ಹೀಗೆ ಅಲ್ವಾ, ನಮ್ಗೆ ಎಕ್ಸಾಮ್ ಇರ್ಬೇಕಾದ್ರೆ ಏನಾದ್ರು ಇಂಪಾರ್ಟೆಂಟ್ ಆಗಿ ಟೆಸ್ಟ್ ಇದೆ ಅಂತ ಹೇಳ್ದಾಗ್ಲೇ ಟಿವಿಲಿ ಒಳ್ಳೆ ಫಿಲಂ ಬರುತ್ತೆ ಅಥವಾ ಒಳ್ಳೆ ಮ್ಯಾಚ್ ನಡೀತಾ ಇರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚ್ ನಡೀತಿರುತ್ತೆ. ಹೀಗೇನೆ ಈ ಪ್ರಶ್ನೆಯಲ್ಲಿ, ನಾಳೆ ನಿಮ್ಗೆ ಶಾಲೆಯಲ್ಲಿ ಅತ್ಯಂತ ಪ್ರಮುಖವಾದ ಪರೀಕ್ಷೆ ಇದೆ, ಆದ್ರೆ ಇಂದು ಸಂಜೆ ಟಿವಿಯಲ್ಲಿ ನಿಮ್ಮ ನೆಚ್ಚಿನ ಸಿನಿಮಾ ಅಥವಾ ಕ್ರಿಕೆಟ್ ಪಂದ್ಯ ಪ್ರಸಾರವಾಗ್ತಾ ಇದೆ. ಈ ಸಂದರ್ಭದಲ್ಲಿ ನೀವ್ ಯಾವ ನಿರ್ಧಾರ ತೆಗೆದುಕೊಳ್ತೀರಾ? ಆಪ್ಷನ್ ಎ, ವಾಚ್ ಟಿವಿ ಲೇಟ್ ಅಂಡ್ ವೇಕ್ ಅಪ್ ಲೇಟ್ ಫಾರ್ ಸ್ಕೂಲ್. ಈಸಿ ಅಲ್ವಾ? ತಡರಾತ್ರಿಯವರೆಗೆ ಟಿವಿ ನೋಡಿ ಬೆಳಗ್ಗೆ ತಡವಾಗಿ ಎದ್ದು ಶಾಲೆಗೆ ಹೋಗೋದು. ಆಪ್ಷನ್ ಬಿ, ಲೈ ಅಬೌಟ್ ಹ್ಯಾವಿಂಗ್ ಅ ಫೀವರ್, ಸ್ಕಿಪ್ ಸ್ಕೂಲ್. ನಾಳೆ ಶಾಲೆಗೆ ಜ್ವರ ಬಂದಿದೆ ಅಂತ ಸುಳ್ಳು ಹೇಳ್ಬಿಟ್ಟು ರಜಾ ಹಾಕ್ಬಿಡೋದು. ಆಪ್ಷನ್ ಸಿ, ನೈದರ್ ಸ್ಟಡಿ ನಾಟ್ ವಾಚ್ ಟಿವಿ, ಜಸ್ಟ್ ಸಿಟ್ ಐಡಲ್. ಓದೋದು ಬೇಡ, ಟಿವಿ ನೋಡೋದು ಬೇಡ, ಸುಮ್ನೆ ಕುತ್ಕೊಂಡ್ಬಿಡೋದು. ಆಪ್ಷನ್ ಡಿ, ಸ್ಕಿಪ್ ಟಿವಿ, ಸ್ಟಡಿ ವೆಲ್ ಫಾರ್ ದ ಎಕ್ಸಾಮ್ ಅಂಡ್ ಸ್ಲೀಪ್ ಆನ್ ಟೈಮ್. ಈ ಟಿವಿ ಗಿವಿ ನೋಡೋದನ್ನೆಲ್ಲ ಬಿಟ್ಟು ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಂಡು ಸಮಯಕ್ಕೆ ಸರಿಯಾಗಿ ಮಲ್ಗೋದು. ಈಗ ಹೇಳಿ, ನೀವ್ ಯಾವ ಆಪ್ಷನ್ ನ ಸೆಲೆಕ್ಟ್ ಮಾಡ್ತೀರಾ? ಲೇಟ್ ಆಗಿ ಟಿವಿ ನೋಡಿ, ಲೇಟ್ ಆಗಿ ಮಲ್ಗಿ, ಲೇಟ್ ಆಗಿ ಸ್ಕೂಲ್ ಹೋಗ್ತೀರಾ? ಇಲ್ಲ. ಜ್ವರ ಬಂದಿದೆ ಅಂತ ಸುಳ್ಳು ಹೇಳ್ತೀರಾ? ಇಲ್ಲ, ಹೇಳಲ್ಲ. ಟಿವಿನೂ ನೋಡಲ್ಲ, ಓದೋದು ಇಲ್ಲ, ಸುಮ್ನೆ ಕೂತಿರೋದಾ? ಇದ್ ಮಾಡ್ತೀರಾ? ಇಲ್ಲ ಇಲ್ಲ. ನಾವೆಲ್ಲ ಒಳ್ಳೆ ಮಕ್ಳು ಮೇಡಮ್, ಟಿವಿ ನೋಡ್ಲಿಕ್ಕೆ ಹೋಗಲ್ಲ, ಚೆನ್ನಾಗಿ ಓದಿ ಎಕ್ಸಾಮ್ ಚೆನ್ನಾಗಿ ಪ್ರಿಪೇರ್ ಆಗಿ ಕರೆಕ್ಟ್ ಟೈಮ್ಗೆ ಮಲ್ಕೊಂತೀವಿ. ನೋಡೋಣ ಉತ್ತರ ಸರಿ ಇದೆಯಾ ಅಂತ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ವಿಚ್ ಕ್ವಾಡ್ರೆಂಟ್ ಡಸ್ ದ ಪಾಯಿಂಟ್ 3, 4 ಲೈ? 3, 4 ಬಿಂದು ಯಾವ ಚತುರ್ಥಾಂಶದಲ್ಲಿ ಇದೆ? ಆಪ್ಷನ್ ಎ, ಫಸ್ಟ್ ಕ್ವಾಡ್ರೆಂಟ್, ಮೊದಲ ಚತುರ್ಥಾಂಶ. ಆಪ್ಷನ್ ಬಿ, ಸೆಕೆಂಡ್ ಕ್ವಾಡ್ರೆಂಟ್, ಎರಡನೇ ಚತುರ್ಥಾಂಶ. ಆಪ್ಷನ್ ಸಿ, ಥರ್ಡ್ ಕ್ವಾಡ್ರೆಂಟ್, ಮೂರನೇ ಚತುರ್ಥಾಂಶ. ಆಪ್ಷನ್ ಡಿ, ಫೋರ್ತ್ ಕ್ವಾಡ್ರೆಂಟ್, ನಾಲ್ಕನೇ ಚತುರ್ಥಾಂಶ. ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ನಮ್ಗೆ ಸುಮಾರಷ್ಟು ಉತ್ತರಗಳು ಬರ್ತಾ ಇದೆ. ಫಸ್ಟ್ ಯಾವ್ದು, ಸೆಕೆಂಡ್ ಯಾವ್ದು? ಓಕೆ, ಚಾಟ್ ಬಾಕ್ಸ್ ಅಲ್ಲೆಲ್ಲ ಮೆಸೇಜ್ ನ ಕಳಿಸ್ತಾ ಇದ್ದೀರಾ. ಉತ್ತರ ಸುಮಾರು ಬರ್ತಿದೆ. ಸಮಯಾವಕಾಶ ಬೇಕು ಅಂತ ಒಂದಿಷ್ಟು ಜನ ಮಕ್ಕಳು ಕೇಳಿದೀರಾ. ಓಕೆ, ಬಟ್ ಗೆಸ್ ಮಾಡಿ ಸರಿಯಾದಂತಹ ಉತ್ತರವನ್ನ ಕೊಡಿ. ಓಕೆ, ನನ್ಗೆ ಸುಮಾರಷ್ಟು ಉತ್ತರ ಎ, ಕೆಲವರು ಡಿ ಅಂತ ಹೇಳ್ತಾ ಇದ್ರ, ಕೆಲವರು ಎ ಅಂತ ಹೇಳ್ತಾ ಇದ್ರ. ಓಕೆ, ಲೆಟ್ ಅಸ್ ಕನ್ಸಿಡರ್ ಎ. ನೋಡೋಣ ಮುಂದೆ. ನೆಕ್ಸ್ಟ್,
In a classroom, Raju sitting on the last bench finds it hard to read the blackboard clearly, but it is clear when he goes closer. What could be the reason? ತಮಿರ್ಲಿ ಒಂದು ತರಗತಿಯಲ್ಲಿ ಶಿಕ್ಷಕರು ಪಾಠ ಮಾಡುವಾಗ ಕೊನೆಯ ಬೆಂಚ್ ನಲ್ಲಿರುವ ರಾಜುಗೆ ಕಪ್ಪು ಹಲಗೆಯ ಮೇಲಿರುವ ಅಕ್ಷರಗಳು ಮಸುಕಾಗಿ ಕಾಣಿಸ್ತಾ ಇದೆ. ಆದ್ರೆ ಹತ್ತಿರ ಹೋದಾಗ ಸ್ಪಷ್ಟವಾಗಿ ಕಾಣಿಸುತ್ತೆ. ಇದಕ್ಕೆ ಕಾರಣ ಏನಿರ್ಬಹುದು? ಆಪ್ಷನ್ ಎ, ರಾಜು ಮೈಟ್ ಹ್ಯಾವ್ ವಿಷನ್ ಇಶ್ಯೂಸ್ ಅಂಡ್ ನೀಡ್ಸ್ ಆನ್ ಐ ಚೆಕ್ಅಪ್. ರಾಜುಗೆ ದೂರದ ದೃಷ್ಟಿ ದೋಷ ಇರಬಹುದು ಮತ್ತು ಅವನಿಗೆ ಕಣ್ಣಿನ ತಪಾಸಣೆಯ ಅಗತ್ಯವಿದೆ. ಆಪ್ಷನ್ ಬಿ, ಲೋ ಲೈಟ್ ಇನ್ ದ ಕ್ಲಾಸ್ ರೂಮ್. ತರಗತಿಯಲ್ಲಿ ಬೆಳಕು ಕಡಿಮೆ ಇರೋದು. ಆಪ್ಷನ್ ಸಿ, ದ ಬ್ಲಾಕ್ ಬೋರ್ಡ್ ಇಸ್ ವೆರಿ ಓಲ್ಡ್. ಕಪ್ಪು ಹಲಗೆಯು ತುಂಬಾ ಹಳೆಯದಾಗಿರುವುದು. ಆಪ್ಷನ್ ಡಿ, ರಾಜು ಇಸ್ ನಾಟ್ ಪೇಯಿಂಗ್ ಅಟೆನ್ಷನ್. ರಾಜು ಸರಿಯಾಗಿ ಗಮನವಿಟ್ಟು ನೋಡೋದೇ ಇರೋದಿಲ್ಲ. ಏನಿರಬಹುದು ಉತ್ತರ? ಸುಮಾರಷ್ಟು ಜನ ರಾಜುವಿಗೆ ದೃಷ್ಟಿ ದೋಷ ಇರಬಹುದು ಅಂತ ಉತ್ತರವನ್ನ ನೀಡಿದ್ದೀರಾ. ಬ್ಲಾಕ್ ಬೋರ್ಡ್ ಇಸ್ ವೆರಿ ಓಲ್ಡ್ ಅಂತ ಒಂದಿಷ್ಟು ಜನ ಉತ್ತರ ಕೊಟ್ಟಿದ್ದೀರಾ. ಹಾಗಿದ್ರೆ ಹತ್ರ ಹೋದಾಗ್ಲೂ ಕಾಣಿಸ್ಬಾರ್ದು ಅಲ್ವಾ? ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಾಟ್ ಡು ಯು ಪುಷ್ ಅರೌಂಡ್ ಅ ಮಾರ್ಕೆಟ್ ಟು ಹೋಲ್ಡ್ ಯೋರ್ ಗ್ರಾಸರೀಸ್ ಅಂಡ್ ಗೆಟ್ ಯೋರ್ ಬಿಲ್ ಅಂಡ್ ಡಿಸ್ಕೌಂಟ್ ಅಟ್ ದಿ ಎಂಡ್? ಮೇಡಮ್, ಈ ಪ್ರಶ್ನೆ ಒಂದೇ ಭಾಷೆಲಿದೆ, ಕನ್ನಡದಲ್ಲಿ ಇರಲ್ಲ ಯಾಕೆ ಹೇಳಿ? ಅದು ಇಂಗ್ಲಿಷ್ ಪ್ರಶ್ನೆ ಅದಕ್ಕೆ. ಓಕೆ, ಏನು? ವಾಟ್ ಯು ಪುಷ್ ಅರೌಂಡ್ ದ ಸೂಪರ್ ಮಾರ್ಕೆಟ್ ಟು ಹೋಲ್ಡ್ ಯೋರ್ ಗ್ರಾಸರೀಸ್ ಅಂಡ್ ಗೆಟ್ ಯೋರ್ ಬಿಲ್ ಅಂಡ್ ಡಿಸ್ಕೌಂಟ್ ಅಟ್ ದ ಎಂಡ್? ಆಪ್ಷನ್ ಎ, ಶಾಪಿಂಗ್ ಬ್ಯಾಗ್. ಆಪ್ಷನ್ ಬಿ, ಟ್ರಾಲಿ. ಆಪ್ಷನ್ ಸಿ, ಬೈಸೈಕಲ್. ಆಪ್ಷನ್ ಡಿ, ಬಾಕ್ಸ್. ಟ್ರಾಲಿ ಅಂತ ಹೇಳ್ತಾ ಇದ್ದೀರಾ. ಉತ್ತರ ಸರಿ ಇದೆಯಾ? ನೋಡೋಣ. Which of the following is not required for plants with their own food? ನಮ್ ವಿಷಯ ಬಂತು ವಿಜ್ಞಾನ. ಹೇಳಿ ನೋಡೋಣ. ಸಸ್ಯಗಳು ತಮ್ಮ ಬೆಳವಣಿಗೆಗೆ ಅಗತ್ಯವಿರುವಂತ ಆಹಾರವನ್ನ ಸ್ವತಃ ತಯಾರಿಸ್ಕೊಳ್ಳುತ್ತೆ. ನಮ್ಗೆ ಗೊತ್ತು ಇದು ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಅಂತ ಮೇಡಮ್ ಎಷ್ಟೊಂದ್ ಸಲ ಹೇಳಿದೀನಿ. ಆದ್ರೆ ಅದಕ್ಕೆ ತಮ್ಮ ಆಹಾರವನ್ನ ಸ್ವತಃ ತಯಾರಿಸಿಕೊಳ್ಳಕ್ಕೆ ಕೆಳಗಿನವುಗಳಲ್ಲಿ ಯಾವುದೇ ಅಗತ್ಯ ಇರೋದಿಲ್ಲ. ಆಪ್ಷನ್ ಎ, ಸೂರ್ಯನ ಬೆಳಕು ಅಥವಾ ಸನ್ಲೈಟ್. ಆಪ್ಷನ್ ಬಿ, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಸಿ, ಅಡುಗೆ ಉಪ್ಪು ಆರ್ ಕಾಮನ್ ಸಾಲ್ಟ್. ಆಪ್ಷನ್ ಡಿ, ಪತ್ರ ಹರಿತು ಅಥವಾ ಕ್ಲೋರೋಫಿಲ್. ಯಾವ್ದಿರಬಹುದು ಮಕ್ಕಳೇ ಉತ್ತರ? ಹೇಳೋ ಪ್ರಶ್ನೆನ ಮೇಡಮ್. ಈ ಒಂದು ಸಸ್ಯಗಳಿಗೆ ಉಪ್ಪಿನ ಅವಶ್ಯಕತೆ ಆದ್ರೂ ಏನಿದೆ? ಯಾಕೆ ಅವ್ರಿಗೆ ಉಪ್ಪು ಬೇಕು ಅಂತ ನೀವು ಉಪ್ಪು ಅಂತ ಸೆಲೆಕ್ಟ್ ಮಾಡಿದ್ರ? ನೋಡೋಣ. ವಾಟ್ ಇಸ್ ದ ಪೀಸ್ ಆಫ್ ಫರ್ನಿಚರ್ with soft cushions that we sit on to relax or watch TV in living room? Option A, bed. Option B, sofa. Option C, desk. Option D, bookshelf. ಲಿವಿಂಗ್ ರೂಮ್ ಅಂತ ಹೇಳ್ತಾ ಇದ್ದಾರೆ. ಟಿವಿ ನೋಡಕ್ ಯೂಸ್ ಮಾಡೋದು ಅಂತ ಹೇಳ್ತಾ ಇದಾರೆ. ಸಾಫ್ಟ್ ಕುಶನ್ ಇರುತ್ತೆ ಅಂತ ಹೇಳಿದ್ದಾರೆ. ಯಾವ್ದಪ್ಪ? ಬೆಡ್. ಬೆಡ್ ನ ಲಿವಿಂಗ್ ರೂಮ್ ಅಲ್ಲಿ ಇಡ್ತೀರಾ, ಬೆಡ್ರೂಮ್ ಅಲ್ಲಿ ಇಡ್ತೀರಾ? ಸುಮಾರಷ್ಟು ಜನ ಮೇಡಮ್ ಸೋಫಾ, ಆಪ್ಷನ್ ಬಿ ಸೋಫಾ ಅಂತ ಹೇಳ್ತಾ ಇದ್ದೀರಾ. ನೋಡೋಣ ಸರಿಯಾದ ಉತ್ತರನ ಇಲ್ವಾ ಅಂತ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಗ್ರೀನ್ ಹೌಸ್ ಗ್ಯಾಸ್? ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಅಲ್ಲ? ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಬಿ, ಮೀಥೇನ್. ಆಪ್ಷನ್ ಸಿ, ಆಕ್ಸಿಜನ್ ಆರ್ ಆಮ್ಲಜನಕ. ಆಪ್ಷನ್ ಡಿ, ನೈಟ್ರಸ್ ಆಕ್ಸೈಡ್. ಯಾವ್ದಿರಬಹುದು? ಹಸಿರು ಮನೆ ಅನಿಲ ಅಲ್ಲ. ಕಾರ್ಬನ್ ಡೈಆಕ್ಸೈಡ್ ಮೇಡಮ್ ಎಷ್ಟೊಂದ್ಸಲ ಹೇಳಿದೀವಿ, ಅದು ಹಸಿರು ಮನೆ ಅನಿಲ ಅಂತ. ಮೀಥೇನ್ ಪ್ರಾಣಿಗಳ ತ್ಯಾಜ್ಯದಿಂದ ಉಂಟಾಗೋದು. ನೈಟ್ರಸ್ ಆಕ್ಸೈಡ್ ಅಂತ ಸಹ ಹೇಳಿದೀನಿ. ಆಕ್ಸಿಜನ್ ನೈಸರ್ಗಿಕವಾಗಿ ನಮ್ಗೆ ಸಿಗೋ ಅನಿಲ ಅಲ್ವಾ? ಸೊ ಇದು ಸರಿಯಾದಂತಹ ಉತ್ತರ ಅಂತ ಸುಮಾರಷ್ಟು ಜನ ಹೇಳ್ತಾ ಇದ್ದೀರಾ. ಓಕೆ, ಇವೆಲ್ಲವೂ ಕೂಡ ನೈಸರ್ಗಿಕವಾಗಿ ಸಿಗೋದು. ಆದ್ರೆ ಇದು ಸೂರ್ಯನ ಬೆಳಕು ಭೂಮಿಗೆ ಬಿದ್ದಾಗ ಕೆಲವೊಂದು ಅನಿಲಗಳು ಟ್ರ್ಯಾಪ್ ಆಗಿ ಹೋಗುತ್ತೆ. ನೆಕ್ಸ್ಟ್, a stranger contacts your phone saying you have won a big lottery. Give me your bank account details. What will you do? ನಿಮ್ಮ ಮೊಬೈಲ್ಗೆ
ಅಪರಿಚಿತರು ಬಂದು ನೀವು ದೊಡ್ಡ ಲಾಟ್ರಿ ಗೆದ್ದಿದ್ದೀರಾ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳನ್ನ ಕೊಡಿ ಅಂತ ಕೇಳ್ತಾರೆ. ಆಗ ನೀವೇನ್ ಮಾಡ್ತೀರಾ? ಆಪ್ಷನ್ ಎ, ಹ್ಯಾಪಿಲಿ ಗಿವ್ ಆಲ್ ಡೀಟೇಲ್ಸ್ ಇಮಿಡಿಯೇಟ್ಲಿ. ಖುಷಿಯಿಂದ ತಕ್ಷಣ ಎಲ್ಲಾ ವಿವರಗಳನ್ನ ಕೊಟ್ಬಿಡೋದು. ಆಪ್ಷನ್ ಬಿ, ಸೆಲೆಬ್ರೇಟ್ ಬೈ ಟೆಲ್ಲಿಂಗ್ ಆಲ್ ಮೈ ಫ್ರೆಂಡ್ಸ್. ಸ್ನೇಹಿತರನ್ನೆಲ್ಲ ಕರೆದು ಸಂಭ್ರಮ ಮಾಡೋದು. ಆಪ್ಷನ್ ಸಿ, ಇಮಿಡಿಯೇಟ್ಲಿ ಸೆಂಡ್ ಮನಿ ಟು ದಿಯರ್ ಅಕೌಂಟ್. ತಕ್ಷಣ ಅವರ ಖಾತೆಗೆ ಹಣವನ್ನ ಕಳಿಸೋದು. ಆಪ್ಷನ್ ಡಿ, ಥಿಂಕ್ ಇಟ್ ಮೈಟ್ ಬಿ ಅ ಲೈ, ಇನ್ಫಾರ್ಮ್ ಪೇರೆಂಟ್ಸ್ ಅಂಡ್ ಗಿವ್ ನೋ ಡೀಟೇಲ್ಸ್. ಅದು ಸುಳ್ಳಿರಬಹುದು ಅಂತ ಯೋಚಿಸಿ ಪೋಷಕರಿಗೆ ಅಥವಾ ಹಿರಿಯರಿಗೆ ತಿಳಿಸಿ ಯಾವುದೇ ವಿವರವನ್ನ ಕೊಡದೆ ಇರೋದು. ಸೊ ಯಾವ್ದು ಮಾಡ್ತೀರಾ? ನಾವು ಟಿವಿ ನೋಡ್ತೀವಿ ಮೇಡಮ್, ಅಡ್ವರ್ಟೈಸ್ಮೆಂಟ್ ನೋಡ್ತೀವಿ, ಸೈಬರ್ ಕ್ರೈಮ್ ಪೊಲೀಸ್ ಹೇಳಿರೋದು ನೋಡ್ತೀವಿ, ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ನ ನಾವ್ ಯಾರಿಗೂ ಕೊಡಬಾರ್ದು ಅಂತ ಸುಮಾರಷ್ಟು ಜನ ಆಪ್ಷನ್ ಡಿ ಅಂತ ಉತ್ತರವನ್ನ ಕಳಿಸಿದ್ದಾರೆ. ಓಕೆ, ವಿಚ್ ಆಂಗಲ್ ಮೆಷರ್ಸ್ 90 ಡಿಗ್ರಿ? 90 ಡಿಗ್ರಿಯ ಅಳತೆಯ ಕೋನವನ್ನ ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ, ಕ್ಯೂಟ್ ಆಂಗಲ್ ಲಘು ಕೋನ. ಆಪ್ಷನ್ ಬಿ, ರೈಟ್ ಆಂಗಲ್ ಲಂಬ ಕೋನ. ಆಪ್ಷನ್ ಸಿ, ಅಬ್ಟೂಸ್ ಆಂಗಲ್ ಅಧಿಕ ಕೋನ. ಆಪ್ಷನ್ ಡಿ, ಸ್ಟ್ರೈಟ್ ಆಂಗಲ್ ಸರಳ ಕೋನ. ಯಾವ್ದಿರ್ಬಹುದು ಉತ್ತರ? ಮೇಡಮ್ 90 ಡಿಗ್ರಿ ಅಂದ್ರೆ ರೈಟ್ ಮೇಡಮ್, ಅದು ಆಪ್ಷನ್ ಬಿ ಆಗಿರುತ್ತೆ, ಲಂಬ ಕೋನ ಅಂತ ಹೇಳ್ತಾ ಇದ್ದೀರಾ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. While playing in the school playground, you see your friend has a small injury and is bleeding. What's the right to do first? ನೀವು ಶಾಲೆಯ ಮೈದಾನದಲ್ಲಿ ಆಟವಾಡ್ತಾ ಇರುವಾಗ ನಿಮ್ಮ ಸ್ನೇಹಿತನಿಗೆ ಸಣ್ಣ ಪೆಟ್ಟಾಗಿ ರಕ್ತ ಬರುತ್ತಿರುವುದನ್ನ ನೋಡ್ತೀರಾ. ಆ ಸಮಯದಲ್ಲಿ ನೀವು ಮೊದಲು ಮಾಡಬೇಕಾದ ಸರಿಯಾದ ಕೆಲಸ ಯಾವುದು? ಆಪ್ಷನ್ ಎ, ಗೆಟ್ ಸ್ಕೇರ್ಡ್ ಅಂಡ್ ರನ್ ಅವೇ. ಹೆದ್ರಿ ಅಲ್ಲಿಂದ ಓಡೋಗ್ಬಿಡೋದು. ಆಪ್ಷನ್ ಬಿ, ಇಮಿಡಿಯೇಟ್ಲಿ ಇನ್ಫಾರ್ಮ್ ಅ ಟೀಚರ್ ಆರ್ ಎಲ್ಡರ್ ಟು ಸೀಕ್ ಹೆಲ್ಪ್. ತಕ್ಷಣ ಹತ್ರ ಇರುವಂತಹ ಶಿಕ್ಷಕರಿಗೆ ಅಥವಾ ಹಿರಿಯರಿಗೆ ತಿಳಿಸಿ ಸಹಾಯ ಕೇಳೋದು. ಆಪ್ಷನ್ ಸಿ, ಗೆಟ್ ಆಂಗ್ರಿ ಅಟ್ ದ ಫ್ರೆಂಡ್. ಸ್ನೇಹಿತನ ಮೇಲೆ ಕೋಪ ಮಾಡ್ಕೊಳ್ಳೋದು. ಆಪ್ಷನ್ ಡಿ, ಸ್ಟೇ ಸೈಲೆಂಟ್ ಅಂಟಿಲ್ ಸ್ಕೂಲ್ ಎಂಡ್ಸ್. ಶಾಲೆ ಮುಗಿಯೋವರೆಗೂ ಯಾರಿಗೂ ಹೇಳ್ದೆ ಸುಮ್ನಿರೋದು. ಏನ್ ಮಾಡ್ತೀರಾ? ಹೆದ್ರಿ ಓಡ್ ಹೋಗ್ತೀರಾ, ಕೋಪ ಮಾಡ್ಕೊಂತೀರಾ ಫ್ರೆಂಡ್ ಮೇಲೆ, ಅಥವಾ ಸೈಲೆಂಟ್ ಆಗಿ ಯಾರಿಗೂ ಹೇಳ್ದೆ ಸುಮ್ನಿರ್ತೀರಾ? ಅಲ್ಲಿರುವಂತಹ ಗುರುಗಳಿಗೆ, ಶಿಕ್ಷಕರಿಗೆ, ಹಿರಿಯರಿಗೆ ತಿಳಿಸಿ ಅವರಿಂದ ಸಹಾಯ ಕೇಳೋದು. ಆಪ್ಷನ್ ಬಿ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ 10 ಪ್ರಶ್ನೆಗಳಿಗೂ ನಾವು ಉತ್ತರ ಕೊಟ್ಟಾಯ್ತು. ನಮ್ಮ ಉತ್ತರ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣವಾ? ಸಬ್ಮಿಟ್ ಎಕ್ಸಾಮ್ ಕೊಡ್ಲಾ? ಆರ್ ಯು ಶೋರ್? ಅಕ್ಕ 100% ಕೊಡ್ಲಾ? ನೋಡೋಣ. ಕ್ವೆಶ್ಚನ್ 1 ಕರೆಕ್ಟ್, ಕ್ವೆಶ್ಚನ್ 2 ಕರೆಕ್ಟ್, 3 ಕರೆಕ್ಟ್, 4 ಕರೆಕ್ಟ್, 5 ಕರೆಕ್ಟ್, 6 ಕರೆಕ್ಟ್, 7, 8, 9, 10 ಎಲ್ಲಾ ಕರೆಕ್ಟ್. ಹಬ್ಬಬ್ಬಾ, ನಮ್ಮ ಮಕ್ಕಳು 100% ರಿಸಲ್ಟ್ ತೆಗ್ದ್ಬಿಟ್ಟಿದ್ದಾರೆ. ಸೊ ಎಲ್ಲಾರು ಸರಿಯಾದಂತಹ ಉತ್ತರ ಕೊಟ್ಟು ಎಲ್ಲಾರ್ಗೂ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಇದನ್ನ ಹೇಳ್ತಾ ಇವತ್ತಿನ ವಿಜ್ಞಾನದ ಸೆಷನ್ ಅನ್ನ ಇಲ್ಲಿಗೆ ಮುಗಿಸುವಂತಹ ಸಮಯವಾಯ್ತು ಮಕ್ಕಳೇ. ನೆಕ್ಸ್ಟ್ ಸೆಷನ್ ಅಲ್ಲಿ ವಸ್ತುವಿನ ಪ್ರಮುಖಗಳಲ್ಲಿ ನಾವು ಒಂದು ಸ್ಥಿತಿನ ಬಿಟ್ಟಿದ್ವಿ. ಯಾವ್ದದು? ಅನಿಲ. ಅನಿಲ ಸ್ಥಿತಿಯ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಜೊತೆಗೆ ಈ ಪ್ರಮುಖ ಸ್ಥಿತಿಗಳ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಬದಲಾವಣೆ ಆಗುತ್ತೆ. ಮತ್ತೆ ಇದಕ್ಕೆ ಹೈ ಪ್ರೆಷರ್ ಕೊಟ್ಟಾಗ, ಹೆಚ್ಚು ಒತ್ತಡ ಕೊಟ್ಟಾಗ ಏನಾಗುತ್ತೆ, ಇದೆಲ್ಲದ್ರ ಬಗ್ಗೆ ನಾವು ನಮ್ಮ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಈ ಕುತೂಹಲ, ಕೌತುಕತೆನ ಹಾಗೆ ಕಾಯ್ದಿರಿಸ್ಕೊಳ್ಳಿ. ಮುಂಬರುವಂತಹ ಶಿಕ್ಷಕರನ್ನ ಸ್ವಾಗತಿಸ್ತಾ ನಾನು ಸದ್ಯಕ್ಕೆ ವಿದಾಯ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಸಂಜೆ. ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಮುಂಗಡ ಶುಭಾಶಯಗಳು. ಮತ್ತೆ ಇನ್ನೊಂದು ಕ್ಲಾಸ್ ನಲ್ಲಿ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಮ್ಯಾಮ್.